ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವ ಸಬ್ಜೆಕ್ಟ್ ಅಂದ್ರೆ ಫೈನಲ್ ಇಯರ್ ದಲ್ಲಿ ಬರುವಂತ FDS ಫಂಡಮೆಂಟಲ್ ಆಫ್ ಡೇಟಾ ಸೈನ್ಸ್ ಅನ್ನೋ ಸಬ್ಜೆಕ್ಟ್ ಬಗ್ಗೆ. ಅದರಲ್ಲಿ ಫಸ್ಟ್ ಯೂನಿಟ್ ಬಂದ್ಬಿಟ್ಟು ಏನೈತಿ, ಡೇಟಾ ಮೈನಿಂಗ್ ಅಂತ ಐತಿ. ಸೊ ಈ ಡೇಟಾ ಮೈನಿಂಗ್ ದಲ್ಲಿ ಪ್ರೀವಿಯಸ್ ಇಯರ್ ದಲ್ಲಿ ಯಾವ ಕ್ವಶನ್ಸ್ ಅನ್ನ ಕೇಳ್ಯಾರ, ಮುಂದೆ ಯಾವ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋದನ್ನ ಪ್ರೆಡಿಕ್ಟ್ ಮಾಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಲಿಸ್ಟ್ ಮಾಡೀನಿ. ಸೊ ಇವ್ ಇಂಪಾರ್ಟೆಂಟ್ ಕ್ವಶನ್ ಬೇಸ್ಡ್ ಆನ್ ಫಸ್ಟ್ ಯೂನಿಟ್ ಮೇಲೆ ಅಷ್ಟೇ. ಇರೋ 3 ಯೂನಿಟ್ಸ್ ಅದಾವ. ಸೊ ಹಾಗಾಗಿ ನಾ ಏನ್ ಮಾಡ್ತೀನಿ, ಯೂನಿಟ್ 1, ಯೂನಿಟ್ 2 ಮತ್ತು ಯೂನಿಟ್ 3 ಅನ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಮಾಡ್ತೀನಿ. ಸೊ ಫಸ್ಟ್ ನಾವು 2 ಮಾರ್ಕ್ಸ್ ನೋಡೋಣ, ಆಮೇಲೆ 5 ಮತ್ತು 10 ಮಾರ್ಕ್ಸ್ ಬಗ್ಗೆ ನೋಡೋಣ. 2 ಮಾರ್ಕ್ಸ್ ದಲ್ಲಿ ನಾವೇನ್ ಮಾಡಕ್ ಬರಲ್ಲ, ಜಾಸ್ತಿ ಪ್ರೆಡಿಕ್ಷನ್ ಮಾಡ್ಲಿಕ್ಕೆ ಬರಲ್ಲ. ಸೊ ಈ ಸಾರಿ ಇವ್ನು ಕೇಳಿರ್ತಾರ, ನೆಕ್ಸ್ಟ್ ಟೈಮ್ ಬೇರೆ ಕೇಳುವಂತ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಆದ್ರೂ ಕೂಡ ನಾನು 2 ಇಯರ್ಸ್ ಕ್ವಶನ್ ಪೇಪರ್ ನ ರೆಫರ್ ಮಾಡಿ ಬಿಟ್ಟು ಮತ್ತೆ ಏನೇನ್ ಕ್ವಶನ್ ಕೇಳಬಹುದು ಅನ್ನೋದು ಕೂಡ ಏನ್ ಮಾಡೀನಿ, ಲಿಸ್ಟ್ ಮಾಡೀನಿ. ಸೊ ಫಸ್ಟ್ ಕ್ವಶನ್ ಏನ್ ಕೇಳ್ಯಾರ ಅವರು, ಡಿಫೈನ್ ಡೇಟಾ ಮೈನಿಂಗ್ ಅಂತ ಕೇಳ್ಯಾರ. ಸೊ ಈ ಕ್ವಶನ್ ಅಂತೂ 24 ಮತ್ತು 25 ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗಿದೆ. ಈ ಸಾರಿನೂ ರಿಪೀಟ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. 100ಕ್ಕೆ 99% ಏನಾಗಬಹುದು, ಈ ಕ್ವಶನ್ ಕೇಳಲೇಬಹುದು. 2 ಮಾರ್ಕ್ಸ್ ಗೆ ಕರೆಕ್ಟ್ ಆಗಿ ಓದ್ಕೊ. ನೆಕ್ಸ್ಟ್ ಬರುತ್ತೆ ಡಿಫೈನ್ DBMS. DBMS ಅಂದ್ರೇನು, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ಏನ್ ಮಾಡ್ಬೋದು, ಅವರು ಕ್ವಶನ್ ಅನ್ನ ಕೇಳ್ಬೋದು. ಸೊ ವಾಟ್ ಈಸ್ DBMS ಅಂತ ಕೇಳ್ಬೋದು. ನೆಕ್ಸ್ಟ್ ಡಿಫೈನ್ ಡಿಸ್ಕ್ರಿಮಿನೇಷನ್. ಇದು ಕೂಡ ಏನಾಗೈತಿ 24 ಮತ್ತು 25 ಅಲ್ಲಿ ರಿಪೀಟ್ ಆಗಿದೆ. ವಾಟ್ ಈಸ್ ಡೇಟಾ ವೇರ್ ಹೌಸ್. ಡೇಟಾ ವೇರ್ ಹೌಸ್ ಇಂಪಾರ್ಟೆಂಟ್ ಕ್ವಶನ್ ಕೇಳುವಂತ ಚಾನ್ಸಸ್ ತುಂಬಾನೇ ಇದೆ. ನೆಕ್ಸ್ಟ್ ವಾಟ್ ಈಸ್ KDD, ನಾಲೆಜ್ ಡಿಸ್ಕವರಿ ಅಂತ ಕರಿಬಹುದು. ಸೊ KDD ಏನ್ ಮಾಡ್ಬೋದು, ಕೇಳ್ಬೋದು. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಡಿಫೈನ್ ಡೇಟಾ ಮಾಡೆಲ್. ವಾಟ್ ಈಸ್ ಡೇಟಾ ರಿಡಕ್ಷನ್. ಡಿಫೈನ್ ಡೇಟಾ ಇಂಟಿಗ್ರೇಷನ್ ಅಂಡ್ ಟ್ರಾನ್ಸ್ಫಾರ್ಮೇಶನ್. ಸೊ 1 ಆದ್ರೂ ಕೇಳ್ಬೋದು ಅಥವಾ 2 ಕೂಡ ಕೇಳ್ಬೋದು. ವಾಟ್ ಈಸ್ ಡೇಟಾ ಮಾರ್ಟ್. ಇದು ಕೂಡ 24 ಮತ್ತು 25 ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಲಿಟ್ ಔಟ್ OLAP ಆಪರೇಷನ್. ಸೊ OLAP ಆಪರೇಷನ್ ಏನೇನದಾವು ಅನ್ನೋದ್ರ ಬಗ್ಗೆ. ಇವು 2 ಮಾರ್ಕ್ಸ್ ಕ್ವಶನ್ಸ್. ನೆಕ್ಸ್ಟ್ ಬರುತ್ತೆ 5 ಮತ್ತು 10 ಮಾರ್ಕ್ಸ್ ಕ್ವಶನ್. ಸೊ 5 ಮಾರ್ಕ್ಸ್ ದಲ್ಲಿ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಏನು, ಡ್ರಾ ಅಂಡ್ ಎಕ್ಸ್ಪ್ಲೈನ್ ದ ಪ್ರೊಸೆಸ್ ಡಯಾಗ್ರಾಮ್ ಆಫ್ KDD. ಇದನ್ನೇ ಅವ್ರು ಇನ್ನೊಂದು ಟೈಮ್ ಯಾವ ರೀತಿ ಕೇಳ್ಯಾರ ಅಂದ್ರೆ, ಎಕ್ಸ್ಪ್ಲೈನ್ ದ ಪ್ರೊಸೆಸ್ ಆಫ್ ನಾಲೆಜ್ ಡಿಸ್ಕವರಿ ಡೇಟಾ ಮೈನಿಂಗ್. ಸೊ KDD ಅಂದ್ರೇನು, ನಾಲೆಜ್ ಡಿಸ್ಕವರಿ ಡೇಟಾ ಮೈನಿಂಗ್ ಅಂತ ಕರಿತೀವಿ. ಸೊ ಇದು ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ಕೂಡ ಡೆಫಿನೇಷನ್ ಕೇಳ್ಬೋದು, 5 ಮಾರ್ಕ್ಸ್ ಅಲ್ಲಿ ಕೂಡ ಕೇಳ್ಬೋದು, ಅಥವಾ 10 ಮಾರ್ಕ್ಸ್ ಕೂಡ ಕೇಳ್ಬೋದು. 2 ಟೈಮ್ಸ್ ಏನ್ ಮಾಡ್ಯಾರ ಅವರು, 5 ಮಾರ್ಕ್ಸ್ ಗೆ ಕೇಳ್ಯಾರ. 1 ಟೈಮ್ ಡ್ರಾ ಅಂಡ್ ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಡಯಾಗ್ರಾಮ್ ಆಫ್ KDD ಅಂತ 2024 ಇಯರ್ ದಲ್ಲಿ ಕೇಳಿದ್ರೆ, ಅದೇ ಕ್ವಶನ್ ಅನ್ನ ಅವರು ಈ ಕ್ವಶನ್ ಏನ್ ಮಾಡ್ಯಾರ 25 ಇಯರ್ ದಲ್ಲಿ ಕೇಳ್ಯಾರ. ಸೇಮ್ ಕ್ವಶನ್ ಸ್ವಲ್ಪ ಲಿಟಲ್ ಬಿಟ್ ಚೇಂಜ್ ಮಾಡಿ ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ನಾಲೆಜ್ ಡಿಸ್ಕವರಿ ಇನ್ ಡೇಟಾ ಮೈನಿಂಗ್ ಅಂತ ಕೇಳ್ಯಾರ. 2 ಸಾರಿನೂ ಏನ್ ಮಾಡ್ಯಾರ, 5 ಮಾರ್ಕ್ಸ್ ಕೇಳ. ನೆಕ್ಸ್ಟ್ ಕ್ವಶನ್, ರೈಟ್ ಎನಿ 5 ಡಿಫರೆನ್ಸ್ ಬಿಟ್ವೀನ್ DBMS ಅಂಡ್ ಡೇಟಾ ಮೈನಿಂಗ್. ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಸೊ 2 ಇಯರ್ ದಲ್ಲಿ ಕೂಡ ರಿಪೀಟ್ ಆಗಿದೆ. ನಿಮ್ ಫಸ್ಟ್ ಯೂನಿಟ್ ಬಂದ್ಬಿಟ್ಟು ಡೇಟಾ ಮೈನಿಂಗ್ ಇರೋದ್ರಿಂದ, ಇಲ್ಲಿ DBMS ಇರೋದ್ರಿಂದ, ಸೊ DBMS ಗೆ ಮತ್ತೆ ಡೇಟಾ ಮೈನಿಂಗ್ ಗೆ ಏನ್ ಡಿಫರೆನ್ಸ್ ಅಂತ ಕೇಳುವ ಚಾನ್ಸಸ್ ಇದೆ. ನೆಕ್ಸ್ಟ್, ವಾಟ್ ಆರ್ ದ ಇಶ್ಯೂಸ್ ಅಂಡ್ ಚಾಲೆಂಜಸ್ ಇನ್ ಡೇಟಾ ಮೈನಿಂಗ್. ಸೊ ಈ ಕ್ವಶನ್ ಮತ್ತೆ ರಿಪೀಟ್ ಮಾಡ್ಯಾರ. ಇಲ್ಲಿ ನೋಡಿ 10 ಮಾರ್ಕ್ಸ್ ಕೇಳ್ಯಾರ. 2025 ದಲ್ಲಿ ಏನ್ ಮಾಡಿದ್ರೆ, ಜಸ್ಟ್ ಇಶ್ಯೂಸ್ ಮತ್ತು ಚಾಲೆಂಜಸ್ ಡೇಟಾ ಮೈನಿಂಗ್ 5 ಮಾರ್ಕ್ಸ್ ಕೇಳಿದ್ರು. ಅದೇ ಕ್ವಶನ್ ಅನ್ನ ಏನ್ ಮಾಡ್ಯಾರ 2024 ಇಯರ್ ದಲ್ಲಿ 10 ಮಾರ್ಕ್ಸ್ ಕೇಳ್ಯಾರ. ಸೊ ಯಾವ ರೀತಿ, ಎಕ್ಸ್ಪ್ಲೈನ್ ಇನ್ ಡೀಟೇಲ್ ಡೇಟಾ ಮೈನಿಂಗ್. ಡೇಟಾ ಮೈನಿಂಗ್ ನೀವೇನ್ ಮಾಡ್ಬೇಕು, ಎಕ್ಸ್ಪ್ಲೈನ್ ಮಾಡ್ಬೇಕು. ಆಮೇಲೆ ಅದ್ರ ಚಾಲೆಂಜಸ್ ಮತ್ತು ಇಶ್ಯೂಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಮೆನ್ಷನ್ ದ ಅಪ್ಲಿಕೇಶನ್ಸ್ ಆಫ್ ಡೇಟಾ ಮೈನಿಂಗ್. ಇದರಲ್ಲಿ 3 ಕಾನ್ಸೆಪ್ಟ್ ನ ತಗೊಂಡ್ಬಂದ್ರಿ. ಇದರಲ್ಲಿ 2 ಕಾನ್ಸೆಪ್ಟ್ ಇದ್ದು, ಡೇಟಾ ಮೈನಿಂಗ್ ಇನ್ ಇಶ್ಯೂಸ್ ಏನು, ಅದ್ರ ಚಾಲೆಂಜಸ್ ಏನು. ಬಟ್ ಏನ್ ಮಾಡಿದ್ರು, 10 ಮಾರ್ಕ್ಸ್ ಗೆ ಅದ್ರ ಅಪ್ಲಿಕೇಶನ್ ಅನ್ನ ಕೂಡ ಆಡ್ ಮಾಡಿದ್ರು. ಅಥವಾ ಅವ್ರು ಏನ್ ಕೇಳ್ಬೋದು, ಜಸ್ಟ್ ಎಕ್ಸ್ಪ್ಲೇನ್ ದ ಅಪ್ಲಿಕೇಶನ್ಸ್ ಆಫ್ ಡೇಟಾ ಮೈನಿಂಗ್ ಕೂಡ ಕೇಳ್ಬೋದು, ರೈಟ್. ನೆಕ್ಸ್ಟ್, ಡಿಫರೆನ್ಸ್ ಬಿಟ್ವೀನ್ ಡೇಟಾ ವೇರ್ ಹೌಸ್ ಅಂಡ್ ಡೇಟಾ ಮೈನಿಂಗ್. ಸೊ ಇಲ್ಲಿ ಎದ್ರ ಡಿಫರೆನ್ಸ್ ಇತ್ತು, DBMS ಗೂ ಮತ್ತು ಡೇಟಾ ಮೈನಿಂಗು ಏನ್ ಡಿಫರೆನ್ಸ್ ಇತ್ತು. ನೆಕ್ಸ್ಟ್ ಏನ್ ಕೇಳ್ಬಹುದು ಅಂದ್ರೆ, ಅವ್ರು ಡೇಟಾ ವೇರ್ ಹೌಸಿಗೂ ಮತ್ತು ಡೇಟಾ ಮೈನಿಂಗು ಏನ್ ಡಿಫರೆನ್ಸ್ ಐತಿ. ಸೊ ನೀವು ಡಿಫರೆನ್ಸಸ್ ನ ಓದಾಗ ನೀವು 2 ಕಾನ್ಸೆಪ್ಟ್ ಕವರ್ ಆಗ್ಬಿಡ್ತಾವ. ಸೊ ಅವ್ರು ಜಸ್ಟ್ ಎಕ್ಸ್ಪ್ಲೇನ್ DBMS ಅಂತ ಕೇಳಿದ್ರು ಬರಿಬಹುದು, ಎಕ್ಸ್ಪ್ಲೇನ್ ಡೇಟಾ ಮೈನಿಂಗ್ ಅಂತ ಕೂಡ ಬರಿಬಹುದು, ಎಕ್ಸ್ಪ್ಲೇನ್ ಡೇಟಾ ವೇರ್ ಹೌಸ್ ಅಂದ್ರೂ ಕೂಡ ಬರಿಬಹುದು, ಎಕ್ಸ್ಪ್ಲೇನ್ ಡೇಟಾ ಮೈನಿಂಗ್ ಅಂದ್ರೂ ಕೂಡ ಬರಿಬಹುದು. ಹಿಂಗ್ ಡಿಫರೆನ್ಸಸ್ ನ ಓದಾಗ ನಿಮ್ಗೆ ಕಾನ್ಸೆಪ್ಟ್ ಏನಾಗ್ತಾವು, ಜಾಸ್ತಿ ಕವರ್ ಆಗ್ತಾವ. ಸೊ ಡಿಫರೆನ್ಸ್ ಏನ್ ಓದಿರ್ತೀರಿ ಅದನ್ನ ನೀವೇನ್ ಮಾಡ್ಬೋದು, ಎಕ್ಸ್ಪ್ಲನೇಷನ್ ನಲ್ಲಿ ಪಾಯಿಂಟ್ ವೈಸ್ ಬರಿಬಹುದು. ನೆಕ್ಸ್ಟ್, ಎಕ್ಸ್ಪ್ಲೇನ್ ವಿತ್ ನೀಟ್ ಡಯಾಗ್ರಾಮ್ 3-tier ಆರ್ಕಿಟೆಕ್ಚರ್ ಆಫ್ ಡೇಟಾ ವೇರ್ ಹೌಸ್. ಮೋಸ್ಟ್ ಇಂಪಾರ್ಟೆಂಟ್. 2 ಸಾರಿನೂ ಏನ್ ಕೇಳಾರ, 10 ಮಾರ್ಕ್ಸ್ ಗೆ ಕೇಳಾರ. ನೆಕ್ಸ್ಟ್, ಎಕ್ಸ್ಪ್ಲೇನ್ OLAP ಆಪರೇಷನ್. ಸೊ OLAP ಆಪರೇಷನ್ಸ್ ಏನೇನ್ ಅದಾವು ಅಂತ ಎಕ್ಸ್ಪ್ಲೇನ್ ಮಾಡಿ.
ಎಕ್ಸ್ಪ್ಲೇನ್ ಮಲ್ಟಿ ಡೈಮೆನ್ಷನಲ್ ಡೇಟಾ ಮಾಡೆಲ್. ಸೊ ಮಲ್ಟಿ ಡೈಮೆನ್ಷನಲ್ ಡೇಟಾ ಮಾಡೆಲ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳಬಹುದು. ಎಕ್ಸ್ಪ್ಲೇನ್ ಡೇಟಾ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಡೇಟಾ ರಿಡಕ್ಷನ್. ಇಲ್ಲಿ ನೋಡಬಹುದು ನೀವು ಎಕ್ಸ್ಪ್ಲೇನ್ ಔಟ್ ಡೇಟಾ ಟ್ರಾನ್ಸ್ಫಾರ್ಮೇಶನ್ ಅಷ್ಟ ಕೇಳಬಹುದು, ಅಥವಾ ಎಕ್ಸ್ಪ್ಲೇನ್ ಡೇಟಾ ರಿಡಕ್ಷನ್ ಅಷ್ಟು ಕೂಡ ಕೇಳಬಹುದು, ಅಥವಾ 2 ಮಾರ್ಕ್ಸ್ ಅಲ್ಲಿ ವಾಟ್ ಈಸ್ ಡೇಟಾ ಟ್ರಾನ್ಸ್ಫಾರ್ಮೇಶನ್ ಆರ್ ಡಿಫೈನ್ ದ ಡೇಟಾ ರಿಡಕ್ಷನ್ ಅಂತ ಕೂಡ ಕೇಳುವಂತ ಚಾನ್ಸಸ್ ಇದೆ. ಇವಂತೂ ಕ್ವಶನ್ ಮೇಲ್ಗಡೆ ರಿಪೀಟ್ ಆಗಿತ್ತು. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದರಲ್ಲಿ ಏನ್ ಮಾಡಿ ನಾ ಏನೇನ್ ಇಯರ್ಸ್ ಅನ್ನ ಮೆನ್ಷನ್ ಮಾಡೀನಿ ಅಲ್ಲ, ಅವನ್ ಏನ್ ಮಾಡ್ರಿ ಫಸ್ಟ್ ಓದ್ಕೊಡ್ರಿ. ಆಮೇಲೆ ಟೈಮ್ ಇರುತ್ತಲ್ಲ ಅವಾಗ ಏನ್ ಮಾಡ್ರಿ ನಾ ಏನ್ ಮೆನ್ಷನ್ ಮಾಡಿಲ್ಲಲ್ಲ ಇಯರ್ ಅವನ್ನ ಓದ್ಕೊಡ್ರಿ. ಆದ್ರೆ ನಿಮ್ಗೆ ಕರೆಕ್ಟ್ ಆಗಿ ಗ್ರಿಪ್ ಸಿಕ್ಬಿಡುತ್ತೆ. ಮೋಸ್ಟ್ ನೀವೇನ್ ಮಾಡ್ರಿ ಇಂದ ಡಿಫ್ರೆನ್ಸ್ 3 ಟೈರ್ ಆರ್ಕಿಟೆಕ್ಚರ್ ಅಂತ ಕ್ವಶನ್ಸ್ ಏನ್ ಮಾಡಿ ಬಿಟ್ರೆ ಹೋಗ್ಬೇಡ್ರಿ. ಅವನ್ ಬಿಟ್ರಿ ಕೆಟ್ರಿ ಅಂತ ತಿಳ್ಕೊಳ್ಳಿ. ಅದಕ್ಕಂದ್ರೆ ಅಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ. 5 ಮಾರ್ಕ್ಸ್ ಗಿಂತ 10 ಮಾರ್ಕ್ಸ್ ಕೇಳು. ಫಸ್ಟ್ ಯೂನಿಟ್ ದಲ್ಲಿ ಆಲ್ಮೋಸ್ಟ್ ಆಲ್ ಏನ್ ಕೇಳ್ಬೋದು ಅವರು, ಪ್ರೊಸೆಸ್ ಡಯಾಗ್ರಾಮ್ ಆಫ್ KDD ಕೇಳ್ಬೋದು. ಈ ಕ್ವಶನ್ ಅಂತೂ ಬಿಟ್ಟು ಹೋಗ್ಲೇಬೇಡ್ರಿ. ನೆಕ್ಸ್ಟ್ ನೀಟ್ ಡಯಾಗ್ರಾಮ್ ಆಫ್ 3 ಟೈರ್ ಆರ್ಕಿಟೆಕ್ಚರ್ ಆಫ್ ಡೇಟಾ ವೇರ್ ಹೌಸ್, ಇದನ್ನಂತೂ ಬಿಟ್ಟು ಹೋಗ್ಬೇಡ್ರಿ. ನೆಕ್ಸ್ಟ್ ರೈಟ್ ಎನಿ ಡಿಫ್ರೆನ್ಸ್ ಬಿಟ್ವೀನ್ DBMS ಅಂಡ್ ಡೇಟಾ ಮೈನಿಂಗ್. ರೌಂಡ್ ಆಫ್ ಮಾಡ್ತೀನಲ್ಲ ಆ ಕ್ವಶನ್ಸ್ ಅಂತೂ ಯಾವುದೇ ಕಾರಣಕ್ಕೂ ಓದದೇ ಹೋಗ್ಬೇಡ್ರಿ. ನೋಡಿ ಫಸ್ಟ್ ಒನ್ KDD ಬಗ್ಗೆ, ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ DBMS ಅಂಡ್ ಡೇಟಾ ಮೈನಿಂಗ್, ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ನೀಟ್ ಡಯಾಗ್ರಾಮ್ ಆಫ್ 3 ಟೈರ್ ಆರ್ಕಿಟೆಕ್ಚರ್, ನೆಕ್ಸ್ಟ್ ಇಲ್ಲಿ ಡೇಟಾ ಮೈನಿಂಗ್ ಚಾಲೆಂಜಸ್ ಇಶ್ಯೂಸ್ ಐತಲ್ಲ ಈ ಕ್ವಶನ್ಸ್ ಅನ್ನ ಓದ್ಬಿಟ್ರೆ ನಿಮ್ಗೆ 3 ಕಾನ್ಸೆಪ್ಟ್ ಕವರ್ ಆಗ್ತಾವ. ಈ ಕ್ವಶನ್ ನ ತಗೊಂಡಿಲ್ಲ, ಈ ಕ್ವಶನ್ ನ ತಗೊಂಡೆ. ಇದಕ್ಕಂದ್ರೆ ಇದರಲ್ಲಿ ಏನೇನೈತಿ ಹೇಳ್ರಿ, ಇಶ್ಯೂಸ್ ಐತಿ, ಚಾಲೆಂಜಸ್ ಐತಿ, ಮತ್ತೆ ಅಪ್ಲಿಕೇಶನ್ಸ್ ಐತಿ. ಅವ್ರ ಮೂರರಲ್ಲಿ 2 ಕೇಳ್ಬೋದು. ಈ ಸಾರಿ ಏನ್ ಮಾಡ್ಯಾರ ಅವ್ರು, ಡೇಟಾ ಮೈನಿಂಗ್ ಚಾಲೆಂಜಸ್ ಇಶ್ಯೂಸ್ ಅಂತ ಕೇಳ್ಯಾರ. ನಿಮಗೇನ್ ಕೇಳ್ಬೋದು, ಈಗ ಕ್ವಶನ್ಸ್ ಅನ್ನ ರಿಪೀಟ್ ಮಾಡ್ಬೋದು, ಅಥವಾ ಚಾಲೆಂಜ್ ಇಶ್ಯೂಸ್ ಅನ್ನ ಬಿಟ್ಟು ಅಪ್ಲಿಕೇಶನ್ಸ್ ಅನ್ನ ಕೇಳ್ಬೋದು, ಅಥವಾ ಚಾಲೆಂಜಸ್ ಅನ್ನ ಬಿಟ್ಟು ಅಪ್ಲಿಕೇಶನ್ಸ್ ಕೇಳ್ಬೋದು. ಸೊ ಅದಕ್ಕೆ ಈ ಕ್ವಶನ್ ನ ಸ್ಕಿಪ್ ಮಾಡಿ ಈ ಕ್ವಶನ್ಸ್ ಅನ್ನ ಓದ್ಬಿಟ್ರೆ ಇದರಲ್ಲಿ ಏನಾಗ್ತಾವ 3 ಕಾನ್ಸೆಪ್ಟ್ ಕವರ್ ಆಗ್ತವೆ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆದ್ರೆ ಖಂಡಿತವಾಗಿ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಬಿಸ್ಸೆ ಎಕ್ಸ್ಪರ್ಟ್ ಚಾನಲ್.